ಸಿದ್ದು ಮೈಮರೆತು ಅವಳ ಜೊತೆ ಆಟವಾಡಿದ. ಸಿದ್ದು ಅವಳೊಬ್ಬಳದ್ದೇ ಒಂದಿಷ್ಟು ಫೋಟೋ ತೆಗೆದ. ಕೊನೆಯಲ್ಲಿ ಇಬ್ಬರೂ ಒಂದೆರಡು ಫೋಟೋ ತೆಗೆಸಿಕೊಂಡರು. ಇವರನ್ನು ಹೊರತುಪಡಿಸಿ ಪ್ರವಾಸಿಗರು ಕೂಡ ಇದ್ದರು ಅಲ್ಲಿ. ಗಂಟೆಗಳೇ ಕಳೆದಾಗ ಮಧ್ಯಾಹ್ನದ ಹೊತ್ತಿಗೆ ಬಟ್ಟೆ ಬದಲಾಯಿಸಿ ಇಬ್ಬರು ಮರದ ಕೆಳಗೆ ಕುಳಿತರು ಊಟ ಮಾಡಲು. ಹೊಟ್ಟೆ ಇಬ್ಬರಿಗೂ ಹಸಿದಿತ್ತು. ಅಬ್ಬಾ, ಸಖತ್ತಾಗಿತ್ತು ಸಿದ್ದು ನೀರಲ್ಲಿ ಆಟ ಆಡೋದು ಎಂದಳು ಜಾಹ್ನವಿ ಊಟ ಮಾಡಲು ಕುಳಿತಾಗ. ಹಾಂ ನಿನ್ನೆ ರಾತ್ರಿ ಕಾಲು ನೋವು ಅಂತ ಮಲಗಿದ್ಯಾ, ಇವತ್ತು ಶೀತ ಜ್ವರ ಅಂತ ಮಲಗಬೇಕಾ ಎಂದವ ಅವಳ ಮುಂದೆ ತಟ್ಟೆ ಇಟ್ಟು ನಿರ್ಮಲಾರವರು ಮಾಡಿಕೊಟ್ಟಿದ್ದ ಬುತ್ತಿ ಇಟ್ಟು ಚಟ್ನಿ ಪುಡಿ ಹಾಕಿದ. ಅವನನ್ನೇ ನೋಡುತ್ತಿದ್ದ ಜಾಹ್ನವಿಯ ಮನದಲ್ಲಿ ಚಿಟ್ಟೆಗಳು ಹಾರಾಡುತ್ತಿದ್ದವು. ಅದು ಅವನ ಮೇಲಿನ ಪ್ರೀತಿಯೇ ಎಂದು ಹೇಳಬೇಕಿಲ್ಲ ಅವಳಿಗೆ. ಅವನ ಕಂಗಳು, ಶಾಂತವಾದ ಮೊಗ ಎಲ್ಲವೂ ಅವಳಿಗೆ ಇಷ್ಟವೇ ಈಗ. ಅವನನ್ನೇ ದಿಟ್ಟಿಸುತ್ತಿದ್ದವಳ ಮುಂದೆ ತಟ್ಟೆ ಹಿಡಿದ ಸಿದ್ದು, ಊಟ ಮಾಡು ಎಂದ. ನೀನೇ ಊಟ ಮಾಡಿಸ್ತೀಯಾ ಸಿದ್ದು ಆಸೆಯಿಂದ ಕೇಳಿದಳು. ತಳಮಳ ಅವನಿಗೆ ಅವಳ ಮಾತು ಕೇಳುತ್ತಿದ್ದಂತೆ. ನಾನಾ ಎಂದ ಸಣ್ಣ ಧ್ವನಿಯಲ್ಲೇ. ಹಾಂ ನೀನೇ. ಯಾಕೆ, ನಿನ್ನ ಹೆಂಡತಿಗೆ ನೀನು ಊಟ ಮಾಡಿಸೋದಿಲ್ವಾ? ಹೆಂಡತಿ ಕಾಲಿಗೆ ಎಣ್ಣೆ ಹಚ್ತೀಯಂತೆ, ಊಟ ಮಾಡಿಸೋದಕ್ಕೇನು ಛೇಡಿಸಿದಳು ಕಣ್ಣು ಹೊಡೆದು. ಇನ್ನೂ ಮುಜುಗರವಾಯಿತು ಅವನಿಗೆ. ನೀನು ಕಾಲು ನೋವು ಅಂದಿದ್ದಕ್ಕೆ ಎಣ್ಣೆ ಹಚ್ಚಿದ್ದು ಎಂದ ಅವಳತ್ತ ನೋಡದೆ. ನೋಟ ಬೆರೆಸಲಾಗುತ್ತಿಲ್ಲ ಅವನಿಗೆ. ಈಗ ಹೊಟ್ಟೆ ಹಸಿತಿದೆ, ಊಟ ಮಾಡಿಸು ನೀನೆ ಎಂದಳು ಕೈಕಟ್ಟಿ ಕುಳಿತು. ತಳಮಳ ಅವನಿಗೆ ಇವಳೇಕೆ ಹೀಗೆ ಕೇಳುತ್ತಿದ್ದಾಳೆಂದು. ಹೊಟ್ಟೆ ತುಂಬ ಹಸಿತಿದೆ ಸಿದ್ದು